ಕೆಯಲ್ಲಿ ಕಟ್ಟಿದಾರ ಕೆಯಲ್ಲಿ ಯಾರಿಗಾಗಿ ಅನ್ನೋದು ನೆನಪಿಸ್ಕೊಂಡಾಗ ಸರ್ ದುಡ್ಡಿದ್ದವರಿಗಪ್ಪ ಏನೋ ಒಂದಿಷ್ಟು ಸರ್ಕಾರ ಸ್ಕೀಮ್ದೊಳಗೆ ಒಂದಿಷ್ಟು ಅಲ್ಲಿ ಇಲ್ಲಿ ಕೊಡ್ಬೋದು. ಅದು ತೊಗೊಳ್ಬೇಕಾದ್ರೆ ಆ ರೋಗಿ ಮತ್ತು ಅವರ ಸಂಬಂಧಿಕರಿಗೆ ಗೊತ್ತವು ಎಷ್ಟು ತೊಂದರೆಗಳಾಗ್ತವೆ, ಏನೇನು ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಎಲ್ಲವೂ. ಇಲ್ಲಾಂದ್ರೆ ಔಷಧಿ ಇಲ್ಲ, ಗುಳಿಗೂ ಇಲ್ಲ, ಏನಾರು ಹೋಗಪ್ಪ ಹೊರಗಣ್ಣು ಅಂಥದ್ದು. ಅಂದ್ರೆ ದುಡ್ಡಿದ್ದವರಿಗೆ ಮಾತ್ರ. ಇವನ್ ಲಿಂಗಾಯತರಿಗೂ ಸಹಿತ, ವೀರಶೈವರಿಗೂ ಸಹಿತ KLEಯಲ್ಲಿ ಎಷ್ಟು ಮಟ್ಟಿಗೆ ಅಲ್ಲಿ ಸಬ್ಸಿಡಿ ಸಿಗ್ತದೆ, ಏನು ಸಿಗ್ತದೆ ಅದನ್ನು ಅನುಭವಿಸ್ತಾರೆ ಹೇಳ್ಬೇಕು. ಅಷ್ಟ ಹೊರಗೆ ಬಂದ ಅನೇಕ ಲಿಂಗಾಯತ ವೀರಶೈವ ಬಡವರು ಅಲ್ಲಿ ಹೋದಾಗ ಅಷ್ಟು ಕಷ್ಟ. ಅಂದ್ರೆ ಇಲ್ಲಿ ಏನಪ್ಪ ನಾ ಹೇಳ್ಬೇಕಾಗಿದ್ದೆ ಅಂದ್ರೆ ಮುಖ್ಯವಾಗಿ ಈ ಜಾತಿ ಆಧಾರಿತ ಸಂಘಟನೆಗಳು ಮಾಡೋದು ಸರಿನೂ ತಪ್ಪು. ಸರಿ ಇದ್ರೆ ಇಲ್ಲಿ ಎಲ್ಲ ಬಡತನ ಯಾಕೆ ಹೋಗ್ತಾ ಇಲ್ಲ, ಇಲ್ಲಿಯ ಎಲ್ಲರಿಗೂ ಆರೋಗ್ಯ ಯಾಕೆ ಸಿಗ್ತಾ ಇಲ್ಲ, ಇಲ್ಲಿ ಎಲ್ಲರಿಗೂ ಅಂದರೆ ಬಡವರಿಗೆ ಆಯಿತು ಶ್ರೀಮಂತರಿಗೆ ಆಯಿತು ಎಲ್ಲರಿಗೂ ಆರೋಗ್ಯ ಯಾಕೆ ಸಿಗ್ತಾ ಇಲ್ಲ, ಶಿಕ್ಷಣ ಇಲ್ಲ, ಆರೋಗ್ಯ ಇಲ್ಲ, ಉದ್ಯೋಗ ಇಲ್ಲ. ಇವು ಭಾಳ ಮುಖ್ಯ ಇದ್ದಂಥವೆಲ್ಲ. ಇರಲಿ ಕೆಲವೊಂದು ಸಂಸ್ಥಾವು ಶ್ರೀಮಂತ ಆಗಿದ್ದಾರೆ, ಗಳಿಸಿದ್ದಾರೆ. ಒಕ್ಕಲಿಗರ ಸಂಘಗಳು ಸಾಕಷ್ಟು ಗಳಿಸ್ಯಾವ, ಲಿಂಗಾಯತ ಸಂಘಗಳು, ವೀರಶೈವ ಸಂಘಗಳು, ವೀರಶೈವ ಲಿಂಗಾಯತ ಸಂಘಗಳು ಎಲ್ಲ ಗಳಿಸಿದ್ದಾರೆ. ಇತ್ತೀಚೆಗೆ ಹಿಂದುಳಿದವ್ರ ಸಂಘಗಳು ಅಂತೇಳಿ ಗಳಿಸ್ತಾ ಇದ್ದಾರೆ. ಆದರೆ ಇಡೀ ಆ ಸಮುದಾಯವನ್ನು ಸಮಾಜವನ್ನು ಎತ್ತಿ ಕಟ್ಟುವಲ್ಲಿ ಯಶಸ್ವಿ ಆಗಿದ್ದಾರೆ ಇವರೆಲ್ಲ ಅಂತೇಳಿ. ಅಟ್ಲೀಸ್ಟ್ ವೀರಶೈವ ಲಿಂಗಾಯತರಲ್ಲಾದರೂ ಬಡತನ ಪೂರ್ತಿ ಹೋಗಬೇಕಾಗಿತ್ತು. ಪ್ರಮಾಣ ಏನೋ ಒಂದಿಷ್ಟು ಕಡಿಮೆ ಇರುವುದಿಲ್ಲ ಅಂತಲ್ಲ, ಆದರೆ ಇಲ್ಲೂ ಸಾಕಷ್ಟು ಬಡವರು ಇದ್ದಾರೆ. ಅದಕ್ಕೆ ಕೇಳಿದ ತಕ್ಷಣ ರಿಸರ್ವೇಷನ್ ರೀ ಅಂತಾರೆ. ರಿಸರ್ವೇಷನ್ ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇದನ ಅನ್ನುವಂಥದ್ದು. ಎಲ್ಲರಿಗೂ ಉದ್ಯೋಗ ಕೊಡ್ತದನ ಅದು ವಿಚಾರ ಮಾಡಿದಾಗ ಅದು ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು SC ಬಗ್ಗೆ ನಾವು ಮಾತಾಡ್ತೀವಿ, ಯಾವ ಸ್ಕೀಮ್ ಅದಾವ, ಈ ಸ್ಕೀಮ್ ಅದಾವ, ಅವ್ರೇನು ಆರಾಮಿದ್ದಾರೆ, ನಾವು ಮೇಲಿನವ್ರು ಅಂತ ಇರ್ತೀವಿ. ಅದು ಎಷ್ಟೋ ಜನ ಆ SC STಗಳಿರಲಿ ಮತ್ತೊಂದಿರಲಿ ಬಿದ್ದ ಸಮುದಾಯದಲ್ಲಿ ರಿಸರ್ವೇಷನ್ ಇದ್ದಾವೆ, ಅವರಿಗೆ ಹೋಗಿ ವಿಚಾರ ಮಾಡಿದಾಗ ಕೆಲವು ಪ್ರಮಾಣದಲ್ಲಿ ಹೋಗಿ ಮುಟ್ಟಿದ, ಎಲ್ಲರಿಗೂ ಮುಟ್ಟಿಲ್ಲ ಅಲ್ಲೇ ಅನ್ನೋದು ಸಹಿತ ಅಷ್ಟ ಸತ್ಯ. ಅಂದ್ರೆ ಇವತ್ತು ಕತ್ತಿಯವ್ರು ಮಾತಾಡಲಿ, ಜಾರಕಿಹೊಳಿಯವ್ರು ಮಾತಾಡಲಿ, ಮತ್ತೊಬ್ಬರು ಮಾತಾಡಲಿ, ಯಾರೋ ಮಾತಾಡಲಿ, ಅದರಿಂದ ಅವರವ್ರ ಸಮುದಾಯದಲ್ಲಿ ಮೇಲ್ಪದಲ್ಲಿ ಕೆಲವು ಜನರಿಗೆ ಉಪಯೋಗ ಆಗ್ತದೆ. ಇಡೀ ಒಟ್ಟಾರೆ ಸಮುದಾಯಕ್ಕೆ ಸಮಾಜಕ್ಕೆ ಹೆಲ್ಪ್ ಆಗೋದಿಲ್ಲ. ವೀರಶೈವ ಲಿಂಗಾಯತರದ್ದು ಇರಲಿ, ದಲಿತರದೇ ಇರಲಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು